ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಅಧಿಕ ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಹುಣ್ಣಿಮೆ ತಿಥಿ, ಅನುರಾಧ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. 2026ಕ್ಕೆ ದೇಶದಲ್ಲಿ ಎಲ್ಲ ಹಿಂದೂ ವಿರೋಧಿ ಮುಖ್ಯಮಂತ್ರಿ ಅಂತ್ಯ ಆಯಿತು. ಇದು ಹಿಂದೂ ವಿರೋಧಿ ಮುಕ್ತಿ. ಇದು ಒಳ್ಳೆ ಬೆಳವಣಿಗೆ ಎಂದ ಯತ್ನಾಳ್. ಬೆಂಗಳೂರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಶಾಲೆಯಲ್ಲಿ ಬೆಂಕಿ ಅವಘಡ. 50 ವಿದ್ಯಾರ್ಥಿಗಳು ಪವಾಡ ಸದೃಶ್ಯ ಪಾರು. ತಪ್ಪಿದ ಭಾರೀ ಅನಾಹುತ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನು ಗೌರವಯುತವಾಗಿ ಬಿಟ್ಟುಕೊಟ್ಟಿದ್ದಾರೆ, ಹೀಗಾಗಿ ಅವರನ್ನು ಈಗ ಟೀಕಿಸುವುದಿಲ್ಲ ಎಂದು ಹಾರೈಸಿದ ಪ್ರತಾಪ್ ಸಿಂಹ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ನೆಕ್ಸಸ್ ಮಾಲ್ನಲ್ಲಿ ಮಾವು ಮತ್ತು ಹಲಸಿನ ಮೇಳಕ್ಕೆ ಭರ್ಜರಿ ಚಾಲನೆ ದೊರೆತಿದ್ದು, ರೈತರ ಉತ್ಪನ್ನಗಳಿಗೆ ಹೊಸ ಮಾರುಕಟ್ಟೆ ವೇದಿಕೆ ಸಿಕ್ಕಿದೆ. ಇದುವರೆಗೆ ರಸ್ತೆ ಬದಿ ಹಾಗೂ ಫುಟ್ಪಾತ್ಗಳಲ್ಲಿ ಮಾರಾಟವಾಗುತ್ತಿದ್ದ ತಾಜಾ ಹಣ್ಣುಗಳು ಇದೀಗ ಮಾಲ್ನಲ್ಲೂ ಗ್ರಾಹಕರಿಗೆ ಲಭ್ಯವಾಗಲಿವೆ. ಮೇಳದಲ್ಲಿ ವಿವಿಧ ತಳಿಗಳ ಮಾವು ಹಾಗೂ ಹಲಸಿನ ಹಣ್ಣುಗಳನ್ನು ನೇರವಾಗಿ ರೈತರು ಮಾರಾಟ ಮಾಡುತ್ತಿದ್ದು, ಮಧ್ಯವರ್ತಿಗಳ ಹಾವಳಿ ತಪ್ಪಿ ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯಿದೆ. ನಗರ ನಿವಾಸಿಗಳು ಗುಣಮಟ್ಟದ ಮತ್ತು ತಾಜಾ ಉತ್ಪನ್ನಗಳನ್ನು ಖರೀದಿಸಲು ಹೆಚ್ಚಿನ ಆಸಕ್ತಿ ತೋರಿದ್ದಾರೆ. ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಆಯೋಜಿಸಿರುವ ಈ ಮೇಳಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಜೈವಿಕ ಕೃಷಿಕ ಸೊಸೈಟಿ, ನಮ್ಮ ಆಲೂರು ಮೂರ್ತಿಯವರು ಎಲ್ಲ ಸೇರಿ ಒಂದು ಮಾಲಲ್ಲಿ ಇವತ್ತು ನಮ್ಮ ವಸ್ತುಗಳು ಮಾರಾಟ ಮಾಡ್ತೀವಿ. ಯಾಕಂದರೆ ರೈತರ ಪದಾರ್ಥಗಳೆಲ್ಲ ಬೀದಿಲಿ ಫುಟ್ಪಾತಲ್ಲಿ ಮಾರಾಟ ಮಾಡ್ತೀವಿ. ಆದರೆ ಇವತ್ತು ವಿಶೇಷವಾಗಿ ಮಾಲಲ್ಲಿ ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂಥ ವಸ್ತುಗಳನ್ನ ಇವತ್ತು ಮಾರಾಟ ಭಾಳ ಒಂದು ಒಳ್ಳೆಯ ವಿಷಯ. ಹಾಗಾಗಿ ರೈತರು ನಾವೇನು ಬೇರೆ ಎಲ್ಲ ಮಾಲ್ಗಳನ್ನ ಆಗ್ತಾ ಇದೆ, ಅದೇ ರೀತಿ ನಮ್ಮ ಬೆಳೆಗಳನ್ನ ನಾವು ಇಂಥ ವ್ಯವಸ್ಥೆಯಲ್ಲಿ ಮಾತಾಡಿದ್ರೆ ರೈತರಿಗೆ ಒಂದು ಗೌರವ ಸಿಗುತ್ತೆ. ಆ ವ್ಯವಸ್ಥೆನ ನಾವು ಮಾಡಬೇಕು. ನಮ್ಮ ಕೃಷಿ ಭಾಳ ಕಷ್ಟಕರ ಆಗ್ತಾ ಇದೆ. ಭೂಮಿನ ಕಳ್ಕೊತಾ ಇದ್ದಾನೆ ರೈತ ಭೂಮಿ ಉಳಿಸ್ಕೊಳ್ಳೋದೇ ಭಾಳ ದೊಡ್ಡ ಕೆಲಸ. ರೈತರು ಉಳಿಸ್ಕೊಳ್ಳೋದೇ ದೊಡ್ಡ ಕೆಲಸ ಆಗಿದೆ. ಅದೆಲ್ಲವೂ ಕಾರ್ಪೊರೇಟ್ ಕೃಷಿಗೆ ಹೋಗ್ತಾ ಇದೆ. ಆ ಕಾರ್ಪೊರೇಟ್ ಕೃಷಿಗೆ ಹೋದ್ರೆ ಎಲ್ಲ ವರ್ಗದವ್ರಿಗೂ ತೊಂದರೆ ಆಗುತ್ತೆ. ಅವನು 1 kg ಅಕ್ಕಿಗೆ 500ರಿಂದ 600 ರೂಪಾಯಿ ಹೇಳಿದ್ರೆ ನಾವು ಕೊಡೋ ಅಂಥ ಕಾಲ ಬರ್ತಾಗ ಚೌಕಾಸಿ ಮಾಡೋಕ್ಕೆ ರೈತ ಇರಲ್ಲ. ಹಾಗಾಗಿ ಗ್ರಾಹಕರಿಗೆ ನಾನು ಹೇಳೋದು ಇಷ್ಟಪಡೋದು, ನೀವು ರೈತರ ಹತ್ರ ನೇರ ಪರ್ಚೇಸ್ ಮಾಡಿ, ಒಳ್ಳೇದನ್ನ ಪರ್ಚೇಸ್ ಮಾಡಿ. ಅದು ನೈಸರ್ಗಿಕ ಕೃಷಿಯಲ್ಲಿ ಮಾಡಿದಂಥ ಪದಾರ್ಥಗಳನ್ನು ನೇರ ನೀವು ಮಾಡಿದಾಗ ಇವತ್ತು ರೈತ ಉಳಿದ್ರೆ ಪ್ರಕೃತಿ ಉಳಿತದೆ. ಎಲ್ಲ ಆರೋಗ್ಯ, ನೀರು ಎಲ್ಲ ಉಳಿದ್ರಿಂದ ಇಂಥ ಒಂದು ಮತ್ತು ಇಲ್ಲಿ ಎಲ್ಲ ಥರ ವೆರೈಟಿಗಳಿಂದ ಆ ಕೃಷಿ ಅನ್ನೋದೇ ಒಂದು ಸಂಸ್ಕೃತಿ. ಅದು ಎಲ್ಲ ವೈವಿಧ್ಯತೆಗಳಿರಬೇಕು. ಆ ವೈವಿಧ್ಯತೆಗಳಿಲ್ಲ ಅಂದರೆ ಕೃಷಿ ಇರಲ್ಲ. ಈ ಜೇನುಗಳೇ ಕಾಣೆ ಆಗ್ತವೆ. ಅಂಥ ಪರಿಸ್ಥಿತಿ ರೈತನಿಗೆ ಬರ್ತಾ ಇದೆ. ಮತ್ತು ನಮ್ಮ ಜನಸಾಮಾನ್ಯರಿಗೆ ಎಲ್ಲರಿಗೂ ನಾನು ಹೇಳೋದು, ಒಂದು ನೈಸರ್ಗಿಕ ಕೃಷಿ ಇಲ್ಲದ ತಗೊಂಡು ತಿನ್ನಿ, ನೇರ ರೈತರಿಂದ ಖರೀದಿ ಮಾಡಿ ಅಂತ ಹೇಳಿ ಈ ಒಂದು ಕೆಲಸನ ಮಾಡಿದಾಗ ಎಲ್ಲರಿಗೂ ಧನ್ಯವಾದ. ಜೊತೆಗೆ ಈ ನಕ್ಸಲ್ ಮಾಲ್ ಏನು ಕೊಟ್ಟಿದ್ದೀರಾ ಅವ್ರಿಗೂ ನಾವು ಒಂದು ಥ್ಯಾಂಕ್ಸ್ನ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಹಾಲಿನ ಡೈರಿಯೊಂದರಲ್ಲಿ ವಾಮಾಚಾರ ನಡೆಸಿರುವ ಆರೋಪ ಕೇಳಿಬಂದಿದ್ದು, ಹಾಲಿ ಕಾರ್ಯದರ್ಶಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಸಂಘದ ಬೀರುವಿನಲ್ಲಿ ಕೆಲವು ದಾಖಲೆಗಳ ಜೊತೆಗೆ ಮಡಕೆ, ಗೊಂಬೆ, ಕಾರ್ಯದರ್ಶಿಯ ಭಾವಚಿತ್ರ ಹಾಗೂ ಬೆದರಿಕೆ ಪತ್ರಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ತಮ್ಮ ಆರೋಗ್ಯಕ್ಕೆ ಹಾನಿ ಉಂಟುಮಾಡುವ ಹಾಗೂ ಜೀವಕ್ಕೆ ಅಪಾಯ ತರುವ ಉದ್ದೇಶದಿಂದ ವಾಮಾಚಾರ ನಡೆಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಕೃತ್ಯದ ಹಿಂದೆ ಸಂಘದ ಮಾಜಿ ಕಾರ್ಯದರ್ಶಿ ಹಾಗೂ ಮಾಜಿ ಅಧ್ಯಕ್ಷರು ಸೇರಿದಂತೆ ಕೆಲವರ ಕೈವಾಡವಿದೆ ಎಂದು ದೂರಿದ್ದಾರೆ. ಹಲವು ವರ್ಷಗಳಿಂದ ಸಂಘದ ಆಡಳಿತಕ್ಕೆ ಅಡ್ಡಿಪಡಿಸುವ ಹಾಗೂ ಉದ್ಯೋಗಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಲಾಗಿದೆ. ಘಟನೆಯಿಂದ ಹಾಲು ಉತ್ಪಾದಕರ ಸಂಘದ ಸದಸ್ಯರಲ್ಲಿ ಆತಂಕ ಮೂಡಿದ್ದು, ಪ್ರಕರಣದ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಕೆಲವು ದಾಖಲಾತಿಗಳನ್ನು ವಶಕ್ಕೆ ಪಡೆದು ಬೀರುವಿನಲ್ಲಿ ಇನ್ನೊಂದು ಏನಂದ್ರೆ, ಸಂಘಕ್ಕೆ ನಷ್ಟವನ್ನು ಉಂಟು ಮಾಡಲು ಹಾಗೂ ಈಗಿನ ಕಾರ್ಯದರ್ಶಿಯಾದ ನನಗೆ ಆರೋಗ್ಯ ತೊಂದರೆ ಮತ್ತು ಮರಣ ಹೊಂದುವಂತೆ ಪತ್ರ ಹಾಗೂ ಭಾವಚಿತ್ರ ನನ್ನದು ಹಾಗೂ ನನ್ನ ಮೇಲೆ ವಾಮಾಚಾರ ಪ್ರಯೋಗ ಮಾಡಿರುವುದು, ಬೀರುವಿನಲ್ಲಿ ಮಡಿಕೆ ಹಾಗೂ ಗೊಂಬೆ, ನನ್ನ ಭಾವಚಿತ್ರ ಎಲ್ಲನೂ ಇಟ್ಟು ಈ ಮುಖಾಂತರ ಮಾಜಿ ಕಾರ್ಯದರ್ಶಿ ಮಹೇಶ್ ಹಾಗೂ ಮಾಜಿ ಅಧ್ಯಕ್ಷರಾದ ಗುರುಲಿಂಗಪ್ಪ, ಇನ್ನೊಬ್ಬರು ಮಾಜಿ ಅಧ್ಯಕ್ಷರಾದ ಪುಟ್ಮುದ್ದಪ್ಪರವರು ಕಳೆದ ವರ್ಷಗಳಿಂದ ಸತತವಾಗಿ ವಾಮಾಚಾರ ನಡೆಸ್ಕೊಂಡು ಬಂದು ಭಯ ಪಡಿಸೋದು. ಮತ್ತೆ ಉತ್ಪಾದಕರಿಗೆ ಭಯ, ಸಂಘ ನಷ್ಟಕ್ಕೆ ದೂಡಬೇಕು, ಸಂಘದ ಹಾಲಿ ಕಾರ್ಯದರ್ಶಿ ಮರಣ ಹೊಂದಲೇಬೇಕು, ಮತ್ತೆ ಈ ಭ್ರಷ್ಟಾಚಾರ ಎಲ್ಲನೂ ಮುಚ್ಚಾಕಬೇಕು ಅನ್ನುವ ಮುಖಾಂತರ ಸತತವಾಗಿ ವಾಮಾಚಾರ ನಡೆಸ್ಕೊಂಡು ಬಂದು ಬೀರುವಿನಲ್ಲೇ ಕ್ಯಾಶ್ ಇಡುವಂಥ ಸಂಘದ ಲೆಕ್ಕ ಪುಸ್ತಕ ಇಡುವಂಥ ಬೀರುವಿನಲ್ಲೇ ವಾಮಾಚಾರ ಮಾಡಿ ಎಲ್ಲನೂ ಇಟ್ಟಿದ್ದಾರೆ ಅಂದರೆ
ಎಷ್ಟು ಯಾವ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ರಾಜಕೀಯ ಕೀಳು ಮಟ್ಟಕ್ಕೆ ಸಹಕಾರ ಸಂಘದಲ್ಲಿ ಇದು ಮಾಡ್ತಾ ಇದಾರೆ ಅಂದ್ರೆ ಅಷ್ಟು ನೋವನ್ನು ಉಂಟು ಮಾಡ್ತಾ ಇದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಚನ್ನರಾಯಪಟ್ಟಣದಲ್ಲಿ ವೀಲಿಂಗ್ ಪುಂಡರ ಹಾವಳಿ ದಿನೇ ದಿನೇ ಹೆಚ್ಚುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಕೆಲ ಯುವಕರು ಬೈಕ್ಗಳನ್ನು ಅಪಾಯಕಾರಿಯಾಗಿ ಚಲಾಯಿಸಿ ವೀಲಿಂಗ್ ಮಾಡುತ್ತಿರುವ ಘಟನೆಗಳು ಹೆಚ್ಚಾಗಿವೆ ಎಂದು ಸ್ಥಳೀಯರು ದೂರಿದ್ದಾರೆ. ಇದರಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳ ಸುರಕ್ಷತೆಗೆ ಧಕ್ಕೆಯಾಗುತ್ತಿದೆ. ಇತ್ತೀಚೆಗೆ ಕೆಎ 51X3436 ಸಂಖ್ಯೆಯ ವಾಹನವು ವೀಲಿಂಗ್ ಮಾಡುತ್ತಿರುವ ದೃಶ್ಯಗಳು ಸಾರ್ವಜನಿಕರು ವಿಡಿಯೋ ಮಾಡಿದ್ದಾರೆ. ಈ ರೀತಿಯ ಸಾಹಸ ಪ್ರದರ್ಶನಗಳಿಂದ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಸಂಚಾರ ನಿಯಮ ಉಲ್ಲಂಘಿಸುವವರ ವಿರುದ್ಧ ದಂಡಾತ್ಮಕ ಕ್ರಮ ಜರುಗಿಸಿ ಪಟ್ಟಣದಲ್ಲಿ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಆಲೂರು ತಾಲೂಕಿನ ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮತಿ ಗ್ರಾಮದಲ್ಲಿ ಕಳೆದ 2 ತಿಂಗಳಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರಾಮದಲ್ಲಿ ಸಮರ್ಪಕ ನೀರು ಸರಬರಾಜು ಆಗದ ಕಾರಣ ಮಹಿಳೆಯರು ಸೇರಿದಂತೆ ಸಾರ್ವಜನಿಕರು ದೂರದ ಪ್ರದೇಶಗಳಿಂದ ನೀರು ತಂದು ದಿನನಿತ್ಯದ ಅಗತ್ಯಗಳನ್ನು ಪೂರೈಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆಯನ್ನು ತಂದಿದ್ದರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕುಡಿಯುವ ನೀರಿನ ಕೊರತೆಯಿಂದ ಬೇಸತ್ತ ಗ್ರಾಮಸ್ಥರು ಕಾಲಿಕೂಡದ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣವೇ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿದರು. ಪಿಡಿಒ ಸಮಸ್ಯೆ ಪರಿಹಾರದಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿದ ಅವರು ಕೂಡಲೇ ಕ್ರಮ ಕೈಗೊಂಡು ಅಗತ್ಯ ಪ್ರಮಾಣದ ಕುಡಿಯುವ ನೀರು ಪೂರೈಸಬೇಕು ಎಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿರುವಂತಹ ಕಾಮತಿ ಗ್ರಾಮದಲ್ಲಿ ನೀರಿಗಾಗಿ ತುಂಬಾ ಪರದಾಡುತ್ತಿದ್ದು ಈ ಒಂದು ವಿಚಾರವನ್ನ ಮನಗಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕ್ರಮವನ್ನ ಕೈಗೊಳ್ಳಬೇಕಾಗಿ ಕೇಳ್ಕೊತಿದ್ದೀವಿ. ನಮಗ್ ಕುಡಿಯೋ ಪ್ರಾಬ್ಲಮ್ ಆಗೈತಿ. ನೀರು ನಾವ್ ಎಲ್ಲಿಂದ ತಗೊಂಡ್ಬರೋದು ನಮಗೆ ಗೊತ್ತಾಗ್ತಿಲ್ಲ. ಇದನ್ನ ನೋಡಿದ್ರು ನಮಗೆ ಏನಾರು ಇದು ಮಾಡ್ಕೊಡ್ಬೇಕು. ನಾವು ಎಲ್ಲೆಲ್ಲಿಗಂತ ಹೋಗೋಣ, ನಾವು ನೀರ್ ತರಕ್ ಹೋದ್ರೆ ನಾವ್ ಎಲ್ಲಿಂದ ತಗೊಂಡ್ಬರ್ಬೇಕು ನೀರ? ನೀರ್ ಯಾರು ಕೊಡಲ್ಲ. 2 ತಿಂಗಳಿಂದ ನೀರ್ ಕೊಡ್ತಾರೆ ನಮಗೆ. ನಾವೀಗ ಏನ್ ಮಾಡ್ಬೇಕು? ನಾವ್ ಎಲ್ಲಿಂದ ತಗೊಂಡ್ಬರ್ಬೇಕು? ಫೋನ್ ಮಾಡಿ ಕೇಳಿದ್ರೆ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಆಗ್ತಿದ್ದಾನೆ. ಇವಾಗ ನಾವ್ ಎಲ್ಲಿಗೆ ಯಾರನ್ನ ಕೇಳ್ಬೇಕು ಅಂತ ನಮಗೆ ಗೊತ್ತಾಗ್ತದೆ. ನಾವ್ ಹಂಗಾಗಿ ವಿಡಿಯೋ ಮಾಡ್ತಿದೀವಿ ಅಷ್ಟೇ. ವಿಡಿಯೋ ನೋಡೋದು ಅಟ್ಲೀಸ್ಟ್ ನಮಗೆ ನೀರಿನ ವ್ಯವಸ್ಥೆ ಮಾಡ್ಕೊಡಿ. ಇಲ್ಲಾಂದ್ರೆ ನಾವೆಲ್ಲ ಊರರೆಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡೇ ಮಾಡ್ತೀವಿ. ಮಡಬಲು ಪಂಚಾಯತಿಗೆ ಹೋಗ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ಇಲ್ಲ ನಮಗೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಇಲ್ಲ ನಾವು ಸ್ಟ್ರೈಕ್ ಮಾಡೋ ತರಕ್ಕೆ ಮಾಡ್ತಾರ, ಇಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು. ಇಲ್ಲ ನಮಗಿಲ್ಲ ಅಂದ್ರೆ ಟ್ಯಾಂಕರ್ ನೀರಿನ ವ್ಯವಸ್ಥೆ ಮಾಡ್ಕೊಡ್ಲಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ರಾತ್ರಿ ಸುರಿದ ಭಾರೀ ಮಳೆ, ಗುಡುಗು, ಸಿಡಿಲು ಹಾಗೂ ಬಿರುಗಾಳಿಯಿಂದ ನಗರ ಅಸ್ತವ್ಯಸ್ತಗೊಂಡಿದೆ. ಕೋರ್ಟ್ ರಸ್ತೆ, ಐಬಿ ರಸ್ತೆ ಹಾಗೂ ಕೋಟೆ ಬಡಾವಣೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಬೃಹತ್ ಮರಗಳು ಮತ್ತು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಪರಿಣಾಮ ನಗರದ ಹಲವು ಭಾಗಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಜನರು ಸಂಕಷ್ಟ ಅನುಭವಿಸಿದರು. ಬಿರುಗಾಳಿಯ ಹೊಡೆತಕ್ಕೆ ಮನೆಗಳ ಹೆಂಚುಗಳು ಹಾರಿ ಹೋಗಿದ್ದು, ಕಾಂಪೌಂಡ್ ಗೋಡೆಗಳು ಕುಸಿದು ಆಸ್ತಿಪಾಸ್ತಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಳೆಯ ಅವಾಂತರದಿಂದ ಉಂಟಾದ ಹಾನಿಯನ್ನು ಪರಿಶೀಲಿಸಲು ಬಿಜೆಪಿ ಮುಖಂಡ ಸಿಟಿ ರವಿ ನಗರದಲ್ಲಿ ರೌಂಡ್ಸ್ ನಡೆಸಿದರು. ಮರ ಹಾಗೂ ಕಂಬಗಳನ್ನು ತೆರವುಗೊಳಿಸಿ ವಿದ್ಯುತ್ ಪೂರೈಕೆ ಪುನಃ ಸ್ಥಾಪಿಸಲು ಅಧಿಕಾರಿಗಳು ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ಬಹುಶಃ ಮಧ್ಯರಾತ್ರಿ 1 ಗಂಟೆ ಆಸುಪಾಸಿಗೆ ಭಾರೀ ಬಿರುಗಾಳಿ ಮತ್ತು ಅತಿವೃಷ್ಟಿಯಿಂದಾಗಿ ದೊಡ್ಡ ಪ್ರಮಾಣದ ಸಾರ್ವಜನಿಕ ಆಸ್ತಿ ಹಾನಿಯಾಗಿದೆ. ಖಾಸಗಿ ಆಸ್ತಿ ಹಾನಿಯೂ ಆಗಿದೆ. ನೂರಾರು ಮನೆಗಳ ಹಂಚು, ಸೀಟು ಹಾರಿ ಹೋಗಿರೋದು ಗಮನಕ್ಕೆ ಬಂದಿದೆ. ಅದಲ್ಲದಲ್ಲೇ ಚಿಕ್ಕಮಗಳೂರು ನಗರದಲ್ಲೇ ಲೈಟ್ನಿಂಗಿಂದಾಗಿ ಹುಣಸೆಮಕ್ಕಿ ಸುರೇಂದ್ರಗೌಡರ ಮನೆ ಜಖಂಗೊಂಡಿದ್ರೆ ಮಿಂಚಿನಿಂದ, ಸಿಡಿಲು ಮತ್ತು ಮಿಂಚಿನಿಂದ. ಇಲ್ಲಿ ನಮ್ಮ ಕೋರ್ಟ್ ಹತ್ರ ಮರ ಬಿದ್ದು ದೊಡ್ಡ ಪ್ರಮಾಣದ ವಿದ್ಯುತ್ ಕಂಬಗಳು ಡ್ಯಾಮೇಜ್ ಆಗಿದ್ದಾವೆ. ಜೂನಿಯರ್ ಕಾಲೇಜ್ ಹತ್ರನೂ ಮರ ಬಿದ್ದು ಡ್ಯಾಮೇಜ್ ಆಗಿದೆ. ಇದನ್ನೆಲ್ಲ ನೋಡಿದಾಗ ದೇವರೇ ಬಹುಶಃ ಉಳಿಸಿದಾನೆ ಅಂತ ಅನಿಸುತ್ತೆ. ಏನಾದರೂ ಹಗಲೊತ್ತು ಏನಾದರೂ ಈ ಥರದ್ದಾಗಿದ್ದರೆ ಅಥವಾ ವಾಹನಗಳ ಓಡಾಟದ ಸಂದರ್ಭದಲ್ಲಿ ಈ ರೀತಿ ಅನಾಹುತ ಆಗಿದ್ರೆ ಬಹಳ ದೊಡ್ಡ ಆಸ್ತಿಪಾಸ್ತಿಯ ಜೊತೆಗೆ ಪ್ರಾಣಹಾನಿನೂ ಆಗ್ತಿತ್ತು. ಈಗ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಉಂಟಾಗಿದೆ, ಪ್ರಾಣಹಾನಿ ಆಗಿಲ್ಲ. ನಾನೀಗಾಗಲೇ
ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ, ಮೆಸ್ಕಾಂನವರಿಗೆ, ಇವರಿಗೆಲ್ಲರಿಗೂ ಕೂಡ ಅರಣ್ಯ ಇಲಾಖೆಯವರಿಗೆ ಮಾತಾಡಿದ್ದೇನೆ. ತಕ್ಷಣ ನೀವು ಇದನ್ನು ಕ್ಲಿಯರ್ ಮಾಡಿಸುವಂಥ ಕೆಲಸನ ಮಾಡಿ. ಭಾರೀ ಮಳೆ ಹಾಗೂ ಗಾಳಿಯಿಂದ ರಸ್ತೆ ಮೇಲೆ ಮರಗಳು ಉರುಳಿ ಚಿಕ್ಕಮಗಳೂರಿನಲ್ಲಿ ಅವಾಂತರ ಉಂಟಾದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬೋಜೇಗೌಡ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಅವರು ಅರಣ್ಯ ಇಲಾಖೆ ಹಾಗೂ ಕೆಬಿ ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಖಂಡಿಸಿ ತರಾಟೆಗೆ ತೆಗೆದುಕೊಂಡರು. ಜನಸಾಮಾನ್ಯರು ಸಂಕಷ್ಟ ಅನುಭವಿಸುತ್ತಿದ್ದಾರೆ, ಆದರೆ ಜವಾಬ್ದಾರಿಯುತ ಅಧಿಕಾರಿಗಳು ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿದರು. ಫೈರ್ ಸಿಬ್ಬಂದಿ ಹಾಗೂ ನಗರಸಭೆ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಂಬಂಧಿತ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿ ಕಾಣಿಸದಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಏನ್ರಿ ಎಲ್ಲರೂ ಇನ್ನೂ ಮಲ್ಕೊಂಡಿದ್ದೀರಾ ಎಂದು ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದ ಬೋಜೇಗೌಡ, ನಿಮ್ಮ ಡಿಎಫ್ಒಗೆ ದನ ಕಾಯೋಕೆ ಹೇಳಿ, ನನ್ನ ಜೊತೆ ವಾದ ಮಾಡಬೇಡಿ. 1 ಗಂಟೆಯೊಳಗೆ ರಸ್ತೆ ಸಂಪೂರ್ಣ ತೆರವುಗೊಳಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನೀವು ಫಾರೆಸ್ಟ್ ಅಧಿಕಾರಿಗಳು ಏನೇ ಮಂದಿ ಮಲಿಕೊಂಡಿರೇನೆ? ಏಳು ಮಂದಿ ರಾತ್ರಿ 2 ಗಂಟೆ ರಾತ್ರಿಲಿ ಆಗಿರೋದು ಇದು. ಈಗ ಬೆಳಿಗ್ಗೆ 9 ಗಂಟೆ. ಈಗ ಏನ್ ನಿಮ್ಮ ಹತ್ರ ಅಷ್ಟು ಬೇನಿಲ್ವಾ? ಹೋಗಿ ಮರ ಎಲ್ಲ ಬಿದ್ದಿರೋ ಮರಗಳ ಕುಯ್ದು ಹಾಕಿ ಅದೇ ಇದು ಮಾಡಕ್ಕೆ KBR ಜೊತೆಲಿ ಸಪೋರ್ಟಿಂಗ್ ಕೆಲಸ ಮಾಡೋಕ್ಕಾಗಲ್ಲ ನಿಮ್ಗೆ? ಏನ್ ಯಾವ ಬಂದಿರಿ? ಒಬ್ಬ ಅಧಿಕಾರಿ ಇದ್ದೀರಲ್ಲ ಸ್ಪಾಟಲ್ಲಿ ನೀವು. ಯಾವ ಈಗ ಬಂದಿದ್ಯಾ ನೀನೀಗ? ಅಲ್ಲೇ ಆಗಿರೋ 9 ಕಂಬ ಅಲ್ಲಿ ಬಿದ್ದಿದ್ದಾವೆ. ಆ ಮರ ಬಿದ್ದೆ, ಮರ ಕುಯ್ದು ಕ್ಲಿಯರ್ ಮಾಡಕ್ಕೆ ಎಷ್ಟೊತ್ತು ಬೇಕು ನಿಮಗೆ? ನಿಮ್ DFO ಕೇಳ್ತಾನೆ ಎಲ್ಲಾಗಿದೆ ಅಂತ ಕೇಳ್ತಾನೆ. ನಿಮ್ DFO ದನ ಕಾಯಕವನಿಗೆ ನೋಡ, ನನಗೆ ಹೇಳಿದೆ ನನ್ನ ಗಂಟೆಯಲ್ಲಿ ಎಲ್ಲ ಪೂರ ಕ್ಲಿಯರ್ ಆಗಿದೆ. ನಿಮ್ ಗಾಚಾರ ಗಡಿಬಿಡಿ ಮಾಡ್ತೇನೆ ನಿಮ್ದು. ನೋಡಲ್ಲ, ಅನ್ಪೂರ್ಣ ಹಾಸ್ಪಿಟ್ಲ್ ಹಿಂದ್ಗಡೆ ಒಂದು ಮರ ಬಿದ್ದು ಮನೆ ಮೇಲೆ ಬಿದ್ದು ಭಾರಿ ತೊಂದರೆ ಆಗಿದೆ ನೋಡಲ್ಲಿ. ಮರ ನೋಡ, ಈಗ ನಿಮ್ಮ ಹತ್ರ ಈ ಕೊಯ್ಯಲ್ಲಿ ಇನ್ನು 100 ಸಾಮಿಲ್ಗಳಿದ್ದಾವೆ. ಆ ಸಾಮಿಲ್ಗಳಲ್ಲಿ ಜನ ಕರ್ಕೊಂಡ್ಬಂದು ಬಿಸಾಕಲ್ಲ ನಿಮ್ಗೆ. ನಿಮ್ DFO ಎಲ್ಲ ಅಧಿಕಾರಿಗಳು ಅಲ್ಲಿ ಸ್ಪಾಟಲ್ಲಿ ಇರ್ಬೇಕು. ನೀವು ಪೂರ ಸ್ಪಾಟಲ್ಲಿ ಇರಿ ಫಸ್ಟ್. ಒಬ್ಬ ಯಾವನಾರ ಯಾವನ ಕಳಿಸ್ಬಿಟ್ರೆ ನೀವು ಅಧಿಕಾರಿಗಳು ಏನ್ರಿ ಮಾಡ್ತೀರಿ? ಅಧಿಕಾರಿಗಳು ಏನ್ರಿ ಮಾಡ್ತೀರಿ ನೀವು? ಅಜಾದ್ ಪಾರ್ಕ್ ಅಲ್ಲಿ ಏನಿದೆ ಉಳ್ಸಕ್ಕೆ? ಇಲ್ಲಿ ಆಗಿರೋದು ಸರ್ಗೂ ಫೋನ್ ಮಾಡಿದ್ರು, ಕೋಆರ್ಡಿನೇಷನ್ ಮಾಡ್ಕೊಂಡು ನೋಡಿ. ನಾನು ಸುಮ್ಮನೆ ನೋಡ್ರಿ, ಡೋಂಟ್ ಆರ್ಗ್ಯೂ ವಿತ್ ಮೀ. ಸುಮ್ಮನೆ ಮಾತಾಡ್ತೀನಿ. ನಿಮ್ DFO ಬಗ್ಗೆ ಇಷ್ಟೊಂದು ವಿಷಯ ಗೊತ್ತಿಲ್ಲ. ದನ ಕಾಯಕ್ ಹೋಗ್ಬೇಕು ಅವನು. ಇಷ್ಟೊಂದು DFO ಗೊತ್ತಿಲ್ಲ ರೀ ವಿಷಯ. ನಾನು ಹೇಳಿದ್ದು ಅವನಿಗೆ ಹೇಳಿ ಅವ್ರಿಗೆ. ನೋಡಿ, ಇದು ಇಂಥ ವಿಚಾರಗಳಲ್ಲಿ ನೀವು ಮಲೆನಾಡಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಇಲ್ಲದೆ ಇದ್ರೆ ಗಾಚಾರ ಗಡಿಬಿಡಿ ಮಾಡಿಸ್ಬಿಡ್ತೀನಿ. ನಿಮ್ಗೆ ಹುಷಾರು. ನಿಮಗೆ ಗೆಂತುಕೊಂಡ್ರಿ ನೀವೆಲ್ಲ. ನೀವು ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಒಂದು ಇಂಥ ಕಿಲೋಮೀಟರ್ ಬಂದು ಕೆಲಸ ಮಾಡೋಕ್ಕಾಗಲ್ಲ ನಿಮ್ಗೆ. ಫೈರ್ನರ್ ಬಂದು ಪಾಪ ಅವ್ರು ಕೆಲಸ ಮಾಡ್ತಾರೆ. ನೀವು ಅಧಿಕಾರಿಗಳು ಬೇರೆ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ನನ್ನ ಹತ್ರ ಆರ್ಗ್ಯುಮೆಂಟ್ ಮಾಡಬೇಡಿ. ಇಮಿಡಿಯೇಟ್ 1 ಗಂಟೆ ಒಳಗೆಲ್ಲ ಕರೆಯಲಿ. ಅಧಿಕಾರಿಗಳು ಇಲ್ಲಿ ಇರ್ಬೇಕ್ರಿ. ಅವನ ಕೆಲಸಗಾರಲ್ಲ ಇರೋದು. ನಾನೇ ಇದ್ದೆ ಸರ್ ಅಲ್ಲಿ. ಅಧಿಕಾರಿಗಳು ಇರ್ಬೇಕ್ರಿ. ನಿಮ್ DFO ಎಲ್ಲ ನಿಮ್ DFO ಕರೆ ನೀನ್ ಬಂದ್ರೆ ಅವನೇ ದೊಡ್ಡ ಲಾಡ್ ಪಕ್ಕೊಂಡ ಅವನು ಮೊನ್ನೆ ಮಲಿಕರ ಕಿಲೋಮೀಟರ್ ಇರ್ಬೇಕಾನೆ ಇಲ್ಲಿ. ಅವನ ಗಾರ್ಡ್ಗಳು ಕಳಿಸಿ ಅವ್ರು ಕಳಿಸಿ ಕೆಲಸ ಮಾಡ್ತೀರಲ್ಲ ನೀವು. ಎಂಟರ್ ನಿಮ್ ಸ್ಟಾಫ್ ಇಲ್ಲಿ ಇರ್ಬೇಕು. ನಿಮ್ ಅಧಿಕಾರ ಫಾರೆಸ್ಟ್ ಅಧಿಕಾರಿಗಳು ನೀವು ಎಲ್ಲ ಇದ್ರೆ ಎಲ್ಲ ಕಡೆ ಹಾಕ್ರಿ. ಇಲ್ಲೇನ್ರಿ ನೋಡಿ, 200 ಜನ ಅಧಿಕಾರಿಗಳು ಇದ್ರಲ್ಲ ಹಾಕಿದ್ವಿ ಸರ್ ಎಲ್ಲ ಕಡೆ. ಏನೆಲ್ಲ ಹಾಕಿದ್ರಿ? 2 ಗಂಟೆ ರಾತ್ರಿ ಆದ್ರೆ ಇಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗ್ಬೇಕಾರೆ. ಇದು ಇಲ್ಲೇ ಇರಬೇಕು. ಯಾವ ಒಬ್ಬ ಬಂದರೆ ನೋಡಿ, ಮುನ್ಸಿಪಾಲಿಟಿ ಅಧ್ಯಕ್ಷರು ಇವರು ಎಲ್ಲ ಬಂದು ಫೈರ್ನರ್ ಬಂದು ಅವ್ರ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಅವ್ರು ಯಾರು ಫೈರ್ನರ್? ನಾನು ಕೂಡ ಹೇಳಿಲ್ಲ ನಿಮಗೆ. ನಾನು ನಿಮಗೆ ಫೋನ್ ಮಾಡಿದೆ, ಆಮೇಲೆ ಜಿಲ್ಲಾಡಳಿತಕ್ಕೆ ಫೋನ್ ಮಾಡಿದೆ, ಆ KB ಎಕ್ಸಿಕ್ಯೂಟಿವ್ ಫೋನ್ ಮಾಡಿದೆ. ಕಿಲೋಮೀಟರ್ ಇನ್ನೇವ ಮಾಡ್ತೀರಿ ನೀವು? ನೋಡಿ, ಏನ್ ಮಾಡ್ಬಿಟ್ಟು ಹೋಗಿ ಮಾತಾಡ್ಬೇಡಿ. ಯಾವನ್ ಬಂದ? ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ರಾಜಕೀಯ ಬೆಳವಣಿಗೆಗಳ ಕುರಿತು ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ದೇಶದಲ್ಲಿ 2026ಕ್ಕೆ ಎಲ್ಲಾ ಹಿಂದೂ ವಿರೋಧಿ ಮುಖ್ಯಮಂತ್ರಿಗಳ ಅಂತ್ಯ ಆಯಿತು. ಕೇರಳ, ಪಶ್ಚಿಮ ಬಂಗಾಳ, ಕರ್ನಾಟಕ ಹಾಗೂ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳನ್ನು ಉಲ್ಲೇಖಿಸಿದ ಅವರು, ಹಿಂದೂ ಸಂಪ್ರದಾಯಗಳಿಗೆ ವಿರೋಧವಾಗಿ ನಡೆದುಕೊಂಡ ಸರ್ಕಾರಗಳಿಗೆ ಜನರು ತಕ್ಕ ಉತ್ತರ ನೀಡಿದ್ದಾರೆ ಎಂದು ಹೇಳಿದರು. ಈ 4 ಮುಖ್ಯಮಂತ್ರಿಗಳ ಅಂತ್ಯ ಹಿಂದೂ ವಿರೋಧಿ ಮುಕ್ತಿ. ಇದು ಒಳ್ಳೆ ಬೆಳವಣಿಗೆ ದೇಶದಲ್ಲಿ ನಡೆಯುತ್ತಾ ಇದೆ.
ವಿಶೇಷವಾಗಿ ಪಶ್ಚಿಮ ಬಂಗಾಳದ ರಾಜಕೀಯ ಬದಲಾವಣೆಯನ್ನು ಉಲ್ಲೇಖಿಸಿ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿ ಅಧಿಕಾರ ಮುಂದುವರೆದಿದ್ದರೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಇರ್ತಾ ಇರಲಿಲ್ಲ, ಅಷ್ಟೊಂದು ಕೆಟ್ಟ ಸ್ಥಿತಿ ಇತ್ತು ಎಂದು ಆರೋಪಿಸಿದರು. ಈ ಒಳ್ಳೆ ಬೆಳವಣಿಗೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನಾಯಕತ್ವ ಕಾರಣ ಎಂದು ಶ್ಲಾಘಿಸಿದರು. ದೇಶದಲ್ಲಿ ರಾಜಕೀಯ ಬದಲಾವಣೆಯ ಹೊಸ ಅಧ್ಯಾಯ ಆರಂಭವಾಗಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದ್ರ ಒಂದು ಮಾತ್ರ 2026 ನಾವು ನೆನೆಸೋಬೇಕಪ್ಪ ಏನಂದ್ರೆ ಎಲ್ಲ ಹಿಂದೂ ವಿರೋಧಿ ಮುಖ್ಯಮಂತ್ರಿಗಳ ಅಂತ್ಯ ಆಯ್ತು. ಕೇರಳದಾಗ ಅಂತ್ಯ ಆಯ್ತು, ಪಶ್ಚಿಮ ಬಂಗಾಳದಾಗ ಅಂತ್ಯ ಆಯ್ತು, ಕರ್ನಾಟಕದಾಗ ಅಂತ್ಯ ಆಯ್ತು, ಮತ್ತಿನ್ನೊಂದು ಯಾವ ರಾಜ್ಯ ಅಂದ್ರೆ ಅಲ್ಲಿ ತಮಿಳುನಾಡು ಅವನು ಒಂದ್ ರೀತಿ ಹಿಂದೂಗಳ ವಿರೋಧಿ ಸರ್ಕಾರ. ಯಾಕಂದ್ರೆ ದೀಪ ಹತ್ತಲ್ಲ ಅಲ್ಲಿ ಸ್ವಾಮಿ ಅಯ್ಯಪ್ಪನ ಇದಕ್ಕ ದೀಪೋತ್ಸವ ವಿರೋಧ ಮಾಡಿದ್ರು ಅವ್ರು ಹಿಂದೂ ಸಂಪ್ರದಾಯ. ಈ 4 ಮುಖ್ಯಮಂತ್ರಿಗಳ ಅಂತ್ಯ ಹಿಂದೂ ವಿರೋಧಿ ನುಕ್ಕಿಂದು. ಇವು ಒಳ್ಳೆ ಬೆಳವಣಿಗೆ ದೇಶನಾಗ ನಡೀತಾ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ಬದಲಾವಣೆ ಆಯ್ತು. ಮಮತಾ ಬ್ಯಾನರ್ಜಿ ಇನ್ನೊಂದು ಅವಧಿ ಏನಾರ ಹೊಂದಿದ್ರೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಇರ್ತಿದಿಲ್ಲ, ಅಷ್ಟು ಕೆಟ್ಟ ಸ್ಥಿತಿ ಇತ್ತು. ಅದಕ್ಕೆ ನಾನು ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅತ್ಯಂತ ಅವ್ರ ಬೇರು ಸಹಿತ ತೆಗೆದು ಹಾಕ್ಯಾರ. ಆದಷ್ಟು ತೃಣಮೂಲ ಅಂದ್ರೆ ಸಲಗ ಅದು ಸಹಿತ ಈ ಮಮತಾ ಬ್ಯಾನರ್ಜಿ ಮಾಹಿತಿ ಬೆಂಗಳೂರು ನಗರದ ನಾಗದೇವನಹಳ್ಳಿಯ ಕೌಸಲ್ಯ ಶಾಲೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಶಾಲೆಯ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಸಿಬ್ಬಂದಿ ಎಚ್ಚೆತ್ತುಕೊಂಡು ಶಾಲೆಗೆ ಬಂದಿದ್ದ ಸುಮಾರು 50 ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಹೊರಗೆ ಕರೆತಂದರು. ಇದರಿಂದ ಸಂಭವಿಸಬಹುದಾಗಿದ್ದ ಭಾರೀ ಅನಾಹುತ ತಪ್ಪಿದಂತಾಯಿತು. ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳದ 3 ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಕೈಗೊಂಡವು. ಜ್ಞಾನಭಾರತಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಅಥವಾ ಗಾಯಗಳಾಗಿಲ್ಲ. ಬೆಂಕಿಯ ಕೆನ್ನಾಲಿಗೆಯಿಂದ ಪಾರಾದ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಘಟನೆಯ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮುಖ್ಯಮಂತ್ರಿ ಸ್ಥಾನ ತೊರೆದಿರುವ ಸಿದ್ದರಾಮಯ್ಯ ಕುರಿತು ಪ್ರತಿಕ್ರಿಯೆ ನೀಡಿದ್ದು, ಈ ಸಂದರ್ಭದಲ್ಲಿ ಅವರನ್ನು ಟೀಕಿಸುವುದಿಲ್ಲ ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಗೌರವಯುತವಾಗಿ ಬಿಟ್ಟುಕೊಟ್ಟಿರುವುದರಿಂದ ಅವರ ಮುಂದಿನ ರಾಜಕೀಯ ಮತ್ತು ವೈಯಕ್ತಿಕ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ಸಿದ್ದರಾಮಯ್ಯ ರಾಜಕೀಯದ ಕಡೆಯ ಕಾಲಘಟ್ಟದಲ್ಲಿದ್ದಾರೆ. ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನು ನಿರಂತರವಾಗಿ ಟೀಕಿಸಿದ್ದೇನೆ. ಆದರೆ ಇದೀಗ ಅದು ಸೂಕ್ತ ಸಮಯವಲ್ಲ ಎಂದು ತಿಳಿಸಿದರು. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿರುವ ಡಿಕೆ ಶಿವಕುಮಾರ್ ಅವರನ್ನು ಆರಂಭದಲ್ಲೇ ಟೀಕಿಸುವುದಿಲ್ಲ ಎಂದರು. ಉತ್ತಮ ಆಡಳಿತ ನೀಡಿದರೆ ಟೀಕೆಗಳಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ಆಡಳಿತದಲ್ಲಿ ವೈಫಲ್ಯ ಕಂಡುಬಂದರೆ ವಿರೋಧ ಪಕ್ಷಗಳ ಟೀಕೆಗಳು ಸಹಜವಾಗಿ ಎದುರಾಗಲಿವೆ ಎಂದು ಹೇಳಿದರು. 2028ರಲ್ಲಿ ಜೆಡಿಎಸ್ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಿನ್ನೆ ಯಾವುದೇ ರಂಪ ರಗಳೆಗಳಿಲ್ಲದೆ ಗೌರವಯುತವಾಗಿ ಆ ಚೇರನ್ನು ಬಿಟ್ಟು ಕೂಡ ಕೆಳಗಿಳಿದಿದ್ದಾರೆ. ಅವರ ಮುಂದಿನ ಜೀವನ ಬಹುಶಃ ಅವರು ರಾಜಕೀಯದ ಕಡೆಯ ಕಾಲಘಟ್ಟದಲ್ಲಿದ್ದಾರೆ. ಅವರ ಜೀವನ ಚೆನ್ನಾಗಿರಲಿ ಅಂತೇಳಿ ಹೇಳಿ ನಾನು ಆಶಿಸ್ತೀನಿ, ಹಾರೈಸ್ತೀನಿ ಅನ್ನೋದು ತಪ್ಪಾಗುತ್ತೆ. ಅವ್ರು ಪ್ರಾರ್ಥಿಸ್ತೀನಿ ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ. ಹಾಗೆ ಹೊಸ ಮುಖ್ಯಮಂತ್ರಿಯಾಗಿ ಮಾಧ್ಯಮಗಳ ವರದಿಯಂತೆ ಡಿಕೆ ಶಿವಕುಮಾರ್ ಅವರು ಪದಗ್ರಹಣವನ್ನು ಇನ್ನು ಕೆಲವೇ ದಿನಗಳಲ್ಲಿ ಮಾಡಲಿದ್ದಾರೆ. ಅವರು 3 ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಯಾವ ಸಂಭ್ರಮದಲ್ಲಿದ್ದರೋ ಇವತ್ತು ಡಿಕೆ ಶಿವಕುಮಾರ್ ಅವರು ಅದೇ ಒಂದು ಸಂಭ್ರಮ ಸಡಗರದ ಸನ್ನಿವೇಶದಲ್ಲಿದ್ದಾರೆ. ಕಳೆದ 3 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೀನಿ. ಅವರ ಆಡಳಿತ ವೈಖರಿಯ ಬಗ್ಗೆ, ಅವರ ಸರ್ಕಾರದ ಧೋರಣೆಯ ಬಗ್ಗೆ, ಓಲೈಕೆ ಬಗ್ಗೆ, ಈ ಥರ ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ಕಟುವಾಗಿ ಟೀಕೆಯನ್ನು ಕೂಡ ಮಾಡಿದ್ದೀನಿ. ಆದರೆ ಅವರಿವತ್ತು